ನಮ್ಮ ಹೆಸರು ಉಮೇಶ್ ಗೌಡ, ರೂಪನಗುಡಿ ಮೋಕ ಬ್ಲಾಕ್ ಯುವ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತೀವಿ. ಹಾಗೂ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಈ ಪತ್ರಿಕಾಗೋಷ್ಠಿಯ ಸುದ್ದಿ ಏನೆಂದರೆ, ನಮ್ಮ ಸಚಿವ ನಾಗೇಂದ್ರಣ್ಣನವರಿಗೆ ಮೊದಲನೇ ಹಂತದಲ್ಲಿ ಪಟ್ಟಿ ಸಚಿವ ಸ್ಥಾನ ದೊರಕುತ್ತೇವೆ ಅಂತಂದು ಅನ್ಕೊಂಡಿದ್ವಿ. ನಮಗೆ ಬಿ ನಾಗೇಂದ್ರಣ್ಣವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತಂತೇಳಿ ಹಲವಾರು ಒಂದು ವರ್ಷಗಳಿಂದ ಹೇಳ್ಕೊಂತ ಬರ್ತಾನೆ ಇದ್ದಾರೆ ಕಾಂಗ್ರೆಸ್ ವತಿಯಿಂದ ಹಿಡಿದು. ಆದ್ರೆ ಇಲ್ಲಿವರೆಗೂ ನಾಗೇಂದ್ರಣ್ಣನವರಿಗೆ ಸಚಿವ ಸ್ಥಾನ ಮೊದಲನೇ ಪಟ್ಟಿ ದೊರಕುತ್ತದೆ ಅಂತೇಳಿ ನಾವು ಯುವಕರೆಲ್ಲರೂ ನಾವು ಬಹಳ ಆಸಕ್ತವಾಗಿದ್ದೀವಿ. ಇಲ್ಲಿವರೆಗೂ ನಾಗೇಂದ್ರಣ್ಣವರ ಸಚಿವ ಸ್ಥಾನ ದೊರಕಿಲ್ಲ. ಮುಂದಿನ ಪಟ್ಟಿಯಲ್ಲಿ ದೊರಕಬೇಕಂತಂದು ನಮ್ಮ ಆಗ್ರಹ, ಬಲವಾದ ಆಗ್ರಹ. ಬಳ್ಳಾರಿ ಕ್ಷೇತ್ರದಲ್ಲಿ ನಾಗೇಂದ್ರಣ್ಣನವರು ಅವರ ಆತ್ಮೀಯ ಅವರ ಸೋದರ ಇರ್ತಕ್ಕಂಥ ವೆಂಕಟೇಶ್ ಬಸವಣ್ಣರಾಗಿರ್ಬೋದು, ಹಾಗೂ ಮತ್ತೆ ನಮ್ಮ ಗೋರದಡ್ಡಣ್ಣನಾಗಿರ್ಬೋದು, ನಮ್ಮ ಬೆಳಗಲ್ಲು ಎಕ್ಟರ್ ಆಗಿರ್ತಕ್ಕಂಥ ನಮ್ಮ ನಾಗಣ್ಣವರು, ಅಣ್ಣ ನಾಗರಾಜಣ್ಣವರು, ಬಂಡೆಟ್ಟಿ ನಾಗರಾಜಣ್ಣನವರು ಹಾಗೂ ದುರ್ಗಾಪ್ರಸಾದಣ್ಣವರು ಇವರೆಲ್ಲರೂ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ. ಆದರೂ ನಾಗೇಂದ್ರಣ್ಣ ಇಲ್ಲ ಎಂಬ ಕುರಿತು ಇಡೀ ಜಿಲ್ಲೆಯಲ್ಲಿ ಕುಂಠಿತವಾಗಿದೆ. ನಾಗೇಂದ್ರಣ್ಣವರು ಯಾವುದೂ ತಪ್ಪುಗಳನ್ನು ಮಾಡಿಲ್ಲ. ಅದು ತಪ್ಪು ಮಾಡಿರೋದು ಇಡೀ ಕರ್ನಾಟಕ ಜನತೆಯನ್ನು ನೋಡಿದ್ದಾರೆ. ಅದು ಮಾಡಲಾರದ ತಪ್ಪಿಗೆ ಅಣ್ಣನವರು ಶಿಕ್ಷೆ ಅನುಭವಿಸಿದ್ದಾರೆ. ನಮ್ಮ ನಾಗೇಂದ್ರಣ್ಣನ ಮೇಲೆ ಆರೋಪವಾಗಿದೆ, ಅಪರಾಧಿ ಆಗಿಲ್ಲ ಅವರು. ನಮ್ಮ ನಾಗೇಂದ್ರಣ್ಣನವರ ಶಕ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೂ ಮತ್ತೆ ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಗುರುತು. ನಮ್ಮ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಆಗಿರ್ತಕ್ಕಂಥದ್ದು ಬೇರೆ ಪಕ್ಷದ ಭದ್ರಕೋಟೆ ಆಗಿತ್ತು. ಕೂಲಿಯಿಂದ ನಮ್ಮ ಗ್ರಾಮಾಂತರಕ್ಕೆ ಕರೆತಂದ ಸಿದ್ದರಾಮಯ್ಯ ಸಾಹೇಬರು ನಾಗೇಂದ್ರ ಅವರು ಬಳ್ಳಾರಿ ಕ್ಷೇತ್ರಕ್ಕೆ ಬಂದರೆ ಈ ಜಿಲ್ಲೆ ಸಂಪೂರ್ಣವಾಗಿ ಕಾಂಗ್ರೆಸ್ ಆಗುತ್ತದೆ ಅಂತ ಹೇಳಿ ಕರೆತಂದ ತಕ್ಷಣ ಕಾಂಗ್ರೆಸ್ ಭದ್ರಕೋಟೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಗೇಂದ್ರಣ್ಣನವರಿದ್ರೆ ಇನ್ನು ಶಾಶ್ವತವಾಗಿ ಈ ಜಿಲ್ಲೆಯು ಮತ್ತು ನಮ್ಮ ಪಕ್ಕದ ಜಿಲ್ಲೆಗಳಿಗೂ ಕೂಡ ಕಾಂಗ್ರೆಸ್ ತೆಕ್ಕಿಗೆ ತೆಗೆದುಕೊಳ್ಳುವಂತ ಶಕ್ತಿ ನಮ್ಮ ನಾಗೇಂದ್ರಣ್ಣವರಿಗೆ ಮಾತ್ರ ಇದೆ ಈ ಭಾಗದಲ್ಲಿ. ಅದಕ್ಕೋಸ್ಕರ ನಾಗೇಂದ್ರಣ್ಣವರು ಸಚಿವ ಸ್ಥಾನ ಕೊಡಬೇಕು. ಪಕ್ಷದ ಮೇಲೆ ನಂಬಿಕೆ. ನಮ್ಮ ನಾಗೇಂದ್ರಣ್ಣವರು ಸಚಿವ ಸ್ಥಾನ ಅವರು ನಮ್ಮ ಪಕ್ಷಕ್ಕೆ ಯಾವುದೇ ಕಳಂಕ ಬರಬಾರದಂತ ಹೇಳಿ ಸ್ವಯಂಪೂರ್ವಕವಾಗಿ ರಾಜೀನಾಮೆ ಕೊಟ್ಟಿದ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಅವರು ನಮ್ಮ ಹೈಕಮಾಂಡ್ ಹೇಳಿದ್ರು, ನಾವು ಮಂತ್ರಿ ಸ್ಥಾನ ಮಾಡುತ್ತು ಅಂತ ಹೇಳಿ. MP ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸ್ಟೇಜ್ ಮೇಲೆ ಸಂಡೂರಿನಲ್ಲಿ ಅನೌನ್ಸ್ ಮಾಡಿದ್ರು, ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನ ಪಟ್ಟಿ ಕೊಡ್ತೀವಿ ಅಂತ ಹೇಳಿ. ಫಸ್ಟ್ನೇ ಪಟ್ಟಿಯಲ್ಲಿ ನಿರೀಕ್ಷೆಯಾಗಿದ್ದೀವಿ, ಸೆಕೆಂಡ್ನೇ ಪಟ್ಟಿಯಲ್ಲಿ ನಿರೀಕ್ಷೆಯಲ್ಲಿ ಇದ್ದೇವೆ. ಸೆಕೆಂಡ್ನೇ ಪಟ್ಟಿಯಲ್ಲಿ ನಿರೀಕ್ಷೆಯಲ್ಲಿ ಆಗಿಲ್ಲ ಅಂದ್ರೆ ನಮ್ಮ ಯುವ ಕಾಂಗ್ರೆಸ್ ನಮ್ಮ ಪದಾಧಿಕಾರಿಗಳು ಎಲ್ಲರೂ ನಮ್ಮ ನಾಗೇಂದ್ರಣ್ಣನ ಪರವಾಗಿ ರಾಜೀನಾಮೆ ಕೊಡಲು ಸಿದ್ಧವಾಗಿದ್ದೇವೆ. ಬೇರೆ ಕ್ಷೇತ್ರದವರಿಗೆ ನೀವು ಸಚಿವ ಸ್ಥಾನ ಕೊಟ್ರೆ ನಮ್ ಬಂದು ಹೋಗ್ತಕ್ಕಂಥ ಬೀಗರಾತಾರೆ, ಬಟ್ ಅಭಿವೃದ್ಧಿ ಆಗಲ್ಲ, ಮನೆ ಮಗನೇ ಆಗಲ್ಲ. ಇವ್ರು ಇದೇ ನಾಗೇಂದ್ರನವರು ಕೊಟ್ರೆ ಯಾವ್ದೇ ಬಡವರಿಗೆ ಆಗಿರ್ಬೋದು, ಇನ್ನೊಬ್ಬರಿಗೆ ಆಗಿರ್ಬೋದು, ಇದೇ ನಾವು ಹೇಳಿದ್ವಿ. ಈ ಕ್ಷೇತ್ರದಲ್ಲಿ ಬಿ ನಾಗೇಂದ್ರಣ್ಣನವರು ಅವರು ಎಲ್ಲೇ ಇದ್ರು ದೂರವಾಣಿ ಮೂಲಕ ಎಲ್ಲಾ ಕಾರ್ಯಕರ್ತರಲ್ಲಿ ಮಾತಾಡ್ತಾರ. ನಮ್ಮ ಅಣ್ಣ ನಾಗರಾಜಣ್ಣರಾಗಿರ್ಬೋದು, ಹಾಗೂ ನಮ್ಮ ಗೋವರ್ಧಣ್ಣವರು, ನಮ್ಮ ನಾಣಿ ಅಣ್ಣವರು, ಪ್ರಭುರೆಡ್ಡಿ ಅಣ್ಣರಾಗಿರ್ಬೋದು, ಇವರೆಲ್ಲರೂ. ಆದ್ರೂ ನಮ್ಮ ನಾಗೇಂದ್ರಣ್ಣನವರು ಯಾರನ್ನ ಪಿ ಅಂತೇಳಿ ಬಿಂಬಿಸಿಲ್ಲ ಇದುವರೆಗೆ ಇತ್ತು. ನನ್ನ ಸ್ನೇಹಿತರು ಅಂತ ಹೇಳ್ತಾರೆ. ಆ ಸ್ನೇಹಿತ ಬಳಗದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ. ಅತಿ ಹೆಚ್ಚಾಗಿ ನಮ್ಮ ಬಿ ವೆಂಕಟೇಶ್ ಪ್ರಸಾದಣ್ಣನವರು ಪ್ರತಿ ಒಂದು ಮ್ಯಾರೇಜ್ ಆಗಿರ್ಬೋದು, ಒಂದು ಭೂಮಿ ಪೂಜೆ ಆಗಿರ್ಬೋದು, ನಾವು ಕಾರ್ಯಕರ್ತರಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬಿಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ನಮ್ಮ ಅಭಿವೃದ್ಧಿ ಗುಣ ಚೆನ್ನಾಗಿ ಗ್ರಾಮಾಂತರದಲ್ಲಿ ಮುಂದೆ ಹೋಗ್ತದೆ. ಇನ್ನು ಅತಿ ಹೆಚ್ಚು ಮುಂದೆ ಹೋಗ್ಬೇಕಂತಂದ್ರೆ, ಈ ಜಿಲ್ಲೆಯಲ್ಲಿ ಮುಂದೆ ಹೋಗ್ಬೇಕಂದ್ರೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿ ನಾಗೇಂದ್ರಣ್ಣವರಿಗೆ ಆ ಶಕ್ತಿ ಹೈಕಮಾಂಡ್ ಹಾಗೂ ರಾಜ್ಯ ಸರ್ಕಾರ ಅವರನ್ನು ಬಳಸಿಕೊಳ್ಬೇಕಂತ ಹೇಳ್ತೀವಿ. ನಮ್ಮ ಬಳ್ಳಾರಿ ಜಿಲ್ಲೆಗೆ ಮಂತ್ರಿ ಸ್ಥಾನ ಬೇಕು. ಅದರಲ್ಲಿ ಯಂಗ್ ಅಂಡ್ ಡೈನಮಿಕ್ ಆಗಿ ಸತತ 4ನೇ ಸಾರಿ ML ಆಗಿರುವಂತ ನಮ್ಮ ನಾಗೇಂದ್ರಣ್ಣವರಿಗೆ ಮತ್ತೆ ಲಾಸ್ಟ್ ಟೈಮ್ ಫಸ್ಟ್ ಟರ್ಮ್ ಅಲ್ಲೇ ಮಿನಿಸ್ಟರ್ ಆಗಿದ್ರು. ಕಾರಣಾಂತರಗಳಿಂದ ರಾಜೀನಾಮೆ ಕೊಡ್ಬೇಕಾಗಿತ್ತು. ಈಗ ಅದು ಏನು ಇಲ್ಲ, ಅದಕ್ಕೋಸ್ಕರ ಮತ್ತೆ ಈಗ ನಮ್ಗೆ ಅವಕಾಶ ಬಂದಿದೆ. ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಿ ನಾಗೇಂದ್ರಣ್ಣವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟು ನಮ್ಮ ಬಳ್ಳಾರಿ ಅಭಿವೃದ್ಧಿಗೆ ಅವರು ಮಾಡ್ತಾರ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ. ಹಂಗಾಗಿ ನಾವು ಪಕ್ಷದ ಹಿರಿಯರಿಗೂ, ಮುಖ್ಯಮಂತ್ರಿಗಳಿಗೂ ಮತ್ತು AICC ನಾಯಕರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೋರಿಕೆಯನ್ನು ಇಡ್ತಿದ್ವಿ, ಬೇಡಿಕೆಯನ್ನು ಇಡ್ತಿದ್ವಿ. ಮತ್ತು ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ಕೂಡ ನಮ್ಮ ಎಲ್ಲಾ ತಂಡದವರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಪತ್ರ ಸಲ್ಲಿಸ್ಬೇಕಂತೇಳಿ ನಿರ್ಧಾರ ಮಾಡ್ಕೊಂಡಿದ್ವಿ. ಹಂಗಾಗಿ ನಿಮ್ ಮುಖಾಂತರ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ನಮ್ಮ ಕೋರಿಕೆಯನ್ನು ನಮ್ಮ ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಎಲ್ಲಾ ಪದಾಧಿಕಾರಿಗಳ ಕೋರಿಕೆ ಮೇರೆಗೆ ನಮ್ಮ ನಾಗೇಂದ್ರಣ್ಣವರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳವರ ಹತ್ರ ಮತ್ತು KPCC ಅಧ್ಯಕ್ಷರಿಗೂ ಹಾಗೂ AICC ಅಧ್ಯಕ್ಷರಿಗೂ ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಆದ ಸುರ್ಜೇವಾಲಾ ಇನ್ಚಾರ್ಜ್ ಎಲ್ಲರಿಗೂ ದಯಮಾಡಿ ಕೈ ಮುಗಿದು ಕೇಳ್ಕೊಂತಿದ್ವಿ. ಇನ್ನೊಂದು ಅವಕಾಶ ನಮ್ಮ ನಾಗೇಂದ್ರಣ್ಣ ಬಳ್ಳಾರಿಗೆ ಕೊಡಬೇಕು. ಅವ್ರು ಬಹಳಷ್ಟು ಕೆಲಸಗಳು ಪೆಂಡಿಂಗ್ ಇದಾವೆ. ಎಲ್ಲಾ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸ್ಬೇಕಂತೇಳಿ 2 ವರ್ಷ ಅವಧಿಯಲ್ಲಿ ಬಹಳ ಆಸೆ ಪಟ್ಟಿದ್ದಾರೆ. ಇನ್ನು 2 ವರ್ಷ ಅವಧಿ ಇದೆ.
ಹಂಗಾಗಿ ನಮ್ಮ ನಾಗೇಂದ್ರನವ್ರಿಗೆ ಮಿನಿಸ್ಟ್ರಿ ಕೊಡ್ಬೇಕು ಸರ್ ಅಂತೇಳಿ ದಯಮಾಡಿ ನಾವು ರಿಕ್ವೆಸ್ಟ್ ಮಾಡ್ತೇವೆ ಸರ್, ಈ ನಮ್ಮ ಮಾಧ್ಯಮದ ಮುಖಾಂತರ. ಮತ್ತು ನಾವು KPCC ಮತ್ತು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಹತ್ರ ಹೋಗ್ಬಿಟ್ಟು ನಮ್ಮ ಬೇಡಿಕೆ ಕೂಡ ನೆರವೇರಿಸ್ತೀವಿ ಮತ್ತು ಅವರನ್ನು ಭೇಟಿಯಾಗಿ ಕೂಡ ವಿಷಯನ ತಿಳಿಸ್ತೀವಿ, ನಮ್ಗೆ ಈ ತರ ಬೇಕಂತ ಹೇಳ್ಬಿಟ್ಟು. ನನ್ನ ಹೆಸರು ಫರಾಜ್ ಖಾನ್, ಬಳ್ಳಾರಿ ಗ್ರಾಮಾಂತರ ಅಧ್ಯಕ್ಷ. ನಾವು ಕೇಳೋದೇನೆಂದ್ರೆ, ನಾವು ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಆಗ್ಲಿ, AICC ಇನ್ಚಾರ್ಜ್ AIC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ, ಅವರು ಸುರ್ಜೇವಾಲಾ ಸಾಹೇಬ್ರು ಆಗ್ಲಿ, ಇನ್ಚಾರ್ಜ್ ಆದ ಸುರ್ಜೇವಾಲಾ ಸಾಹೇಬ್ರಾಗ್ಲಿ, ಎಲ್ಲರಿಗೆ ನಾವು ಕೇಳೋದು ಇದು ಒಂದೇ, ನಮ್ ನಾಗೇಂದ್ರ ಅಣ್ಣಗೆ ಮಿನಿಸ್ಟ್ರಿ ಕೊಳ್ಳೇಬೇಕು. ಲಾಸ್ಟ್ ಟೈಮ್ ಏನೋ ಒಂದು ಕಾರಣದಿಂದ ಅವ್ರು ಏನೋ ಮಿನಿಸ್ಟ್ರಿ ರಿಸೈನ್ ಮಾಡಿದ್ರು. ಈ ಫಸ್ಟ್ ಲಿಸ್ಟ್ ಅಲ್ಲಿ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಈ ಸೆಕೆಂಡ್ ಲಿಸ್ಟ್ ಅಲ್ಲಿ ಆದ್ರೂ ಅವ್ರಿಗೆ ಮಿನಿಸ್ಟ್ರಿ ಕೊಳ್ಳೇಬೇಕಂತ ಕೇಳ್ಕೊಳ್ತಿದ್ರು. ಇಲ್ಲಾಂದ್ರೆ ನಾವೆಲ್ಲ ಅಸೆಂಬ್ಲಿ ಮತ್ತೆ 2 ಬ್ಲಾಕ್ ಇಂದ ನಾವು ರಿಸೈನ್ ಮಾಡೋಕೆ ತಯಾರಿದ್ದೀವಿ. ಇದು ಸೂರ್ಯ ನ್ಯೂಸ್ ಕನ್ನಡ.